ಮ್ಯಾಮ್ ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಆಗ್ಲೇ ಮಾತಾಡಿದ್ರಿ ಅಂಡ್ ಜ್ಯುವೆಲ್ರಿ ಕೂಡ ನಿಮ್ಮ ಅದಕ್ಕೆ ತಕ್ಕಂಗೆ ಬಾಡಿ ಟ್ರಾನ್ಸ್ಫರ್ ಕೂಡ ಆಗಿದೆ. ಸೊ ಯಾವ ರೀತಿ ತುಂಬಾ ರಿಚ್ ಆಗಿರ್ತೀರಾ ಹೆಂಗೆ ಇಲ್ಲಿ ಅಂತ? ಸಿ ತುಂಬಾ ಬಡತನದ ಕುಟುಂಬನೂ ಅಲ್ಲ, ತುಂಬಾ ರಿಚ್ ಅಲ್ಲ, ಮಿಡಲ್ ಕ್ಲಾಸ್. ಸೊ ಈ ಕ್ಯಾರೆಕ್ಟರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರತ್ತೆ, ವರ್ಕ್ ಮಾಡ್ತಾ ಇರತ್ತೆ. ಸೊ ಮನೇಲಿ ಎಲ್ರದು ಇವ್ರೇ ನೋಡ್ಕೋಬೇಕು, ಆ ತರ ಮಾಡ್ಕೊಂಬಿಟ್ಟಿರ್ತಾರೆ ಇವ್ರು. ಅವ್ರಿಗೆ ಮಾಡೋಕೆ ಶಕ್ತಿ ಇದ್ರೂ ಕೂಡ ಇವರು ಅವ್ರ ಅಂಡರ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ತರ ನಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಈ ಪಾತ್ರಕ್ಕೆ ನನ್ಗೆ ಫಸ್ಟ್ ಟೈಮು ಈ ತರ ಕಾಸ್ಟ್ಯೂಮು, ಈ ತರ ಜ್ಯುವೆಲ್ರಿ ಅಂದಾಗ ಅಯ್ಯೋ ಮಿಡಲ್ ಕ್ಲಾಸ್ ಅಲ್ವಾ, ಯಾಕೆ ಈ ತರ ಎಲ್ಲ ಇಷ್ಟು ರಿಚ್ ಆಗಿ ಕಾಣಿಸ್ಕೋಬೇಕಾನ, ಇಲ್ಲ ಈ ಪಾತ್ರ ಇದೇ ತರ ಕಾಣಿಸ್ಬೇಕು ಅಂತ ಅಂದಾಗ ನನಗ್ ಖುಷಿ ಆಗೋಯ್ತು. ಅಟ್ಲೀಸ್ಟ್ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಕ್ಕನಂಗೆ ನಾನು ಫಿಸಿಕ್ ರೆಡಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗ್ಬಿಡುತ್ತೆ ಎಲ್ಲ. ಸೋಷಿಯಲ್ ಮೀಡಿಯಾ ತುಂಬಾ ಎಲ್ಲ ಮಮ್ಮಿ ಮಮ್ಮಿ ಮಮ್ಮಿದೇನೆ ಹವಾ. ಏನಿದು ಮಮ್ಮಿ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಅಂದ್ರೆ ಈಗ ಎಪಿಕ್ ಆಗಿ ಏನಾದ್ರೂ ಒಂದ್ ಇರ್ಬೇಕಲ್ವಾ. ಸೊ ಹಾಗಾಗಿ ಸುಮ್ನೆ ಅವನು ಯಾವಾಗ್ಲೋ ಒಂದ್ಸಲ ಮಮ್ಮಿ ಅಂತ ಕರೆದಿದ್ದು ಅದ್ ಹಂಗೆ ಕಂಟಿನ್ಯೂ ಆಗೋಯ್ತು. ಆಕ್ಚುಲಿ ಅವ್ನ್ ರಿಯಲ್ ಲೈಫ್ ಅಲ್ಲೂ ಮಮ್ಮಿ ಅಂತ ಕರೀತಾನೆ ನನ್ಗೆ. ನಾನು ಬೈತಾ ಇರ್ತೀನಿ, ಲೋ ಬೇಡ ಕಣ, ಅವಾಯ್ಡ್ ಮಾಡು ಅಂತ ಹೇಳ್ತಾ ಇರ್ತೀನಿ. ಸೊ ನಮ್ಮಿಬ್ರು ಫ್ರೆಂಡ್ಶಿಪ್ ಅಷ್ಟ್ ಚೆನ್ನಾಗಿದೆ. ಸೊ ಹಂಗಾಗಿ ಅದು ಹಂಗೆ ಕಂಟಿನ್ಯೂ ಎಲ್ಲಾ ಕಡೆ ಅದೇ ಓಡಾಡ್ತಾ ಇದೆಯಲ್ಲ, ಅದೇ ಇದ್ಬಿಡ್ಲಿ. ಇನ್ನೇನಾಗುತ್ತೆ ಗೊತ್ತಾ, ಅದನ್ನೇನಾದ್ರು ಸ್ಟಾಪ್ ಮಾಡಿದ್ರೆ ಓ ನಾವೆಲ್ಲಾ ಹೇಳಿದ್ವಲ್ಲ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ರು ಅಂತ ಅನ್ಕೋತಾರೆ ಅಂತ ಅದು ಹಂಗೆ ಹೋಗ್ತಿದೆ. ಅವ್ರ ಬಾಡಿ ಬಿಲ್ಡರ್, ಅವ್ರಿಗೆಲ್ಲ ನೀವು ಪ್ರೆಸೆಂಟ್ ಕೂಡ ಮಾಡಕ್ ಹೋಗಿದ್ದೀರಾ. ಸೊ ನೀವು ಏನಾದ್ರು ಆ ತರದ್ದು ಟ್ರೈ ಮಾಡ್ತಾ ಇದ್ದೀರಾ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆ ತರದ್ ಏನಾದ್ರು? ಮೈ ಗಾಡ್, ನೀವು ಕೇಳಕ್ಕೆ ಹೋಗ್ಬೇಡಿ, ಅದು ತುಂಬಾ ಕಷ್ಟವಾದ ಕೆಲ್ಸ, ತುಂಬಾ ಕಷ್ಟ ರೀ ಅದು ನಿಜವಾಗ್ಲು. ನಾನ್ ನೋಡ್ದಂತ ಕ್ರೀಡೆಗಳಲ್ಲಿ ಬಾಡಿ ಬಿಲ್ಡಿಂಗ್ ಇಸ್ ಎ ವರ್ಸ್ಟ್ ಥಿಂಗ್. ತುಂಬಾ ಕಷ್ಟ ಅದು. ಎಲ್ಲಾರು ಅನ್ಕೊಳ್ತಾರೆ ಬಾಡಿ ನೋಡ್ಬಿಟ್ಟು ಓ ಇದು ಈಸಿ ಮಾಡ್ಬಿಡ್ಬೋದು ಅಂತ. ಬಟ್ ಹೀಸ್ ಗೆಟಿಂಗ್ ಟು ಇನ್ 15 years. ಅವ್ನು 15 years ಆಯ್ತು ಆ ಬಾಡಿ ತರೋದಕ್ಕೆ. ಪಾಪ ಅವ್ನ್ ಹೆಲ್ತ್ ಕಾಪಾಡ್ಕೊಳ್ಳೋದು ಒಂದ್ ಕಡೆ. ಡೈಲಿ ಅವ್ರಿಗೆ 10 to 12 ಮೀಲ್ ಇರುತ್ತೆ. ಸೊ ಮೊನ್ನೆಲ್ಲ ಯಾರೋ ಹಾಕಿದ್ರಲ್ಲ 5 ಕೋಳಿ, ಅದು ಯಾರು ತಿನ್ನಕ್ಕಾಗತ್ತೆ 10 ಕೋಳಿ ಎಲ್ಲ. ಸೊ ಅವ್ರದ್ದು ಮೀಲ್ ವೈಸ್ ಇರುತ್ತೆ. ಎಷ್ಟು 100 grams 200 grams ಇರುತ್ತೆ ಅಷ್ಟೇ ಅವ್ರದ್ದು ಮೀಲು. ಸೊ ಅದನ್ನ 10-12 ಮಾಡ್ಕೊಂಡಿರ್ತಾರೆ. ಸೊ ತುಂಬಾ ಕಷ್ಟವಾದ ಕೆಲ್ಸ. ಅವ್ನು ಮಿಸ್ಟರ್ ಸೌತ್ ಆಗಿದ್ದಾನೆ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ ಎಲ್ಲ ಆಗಿದೆ ಅವನ್ದು. ಸೊ ಅವನ್ ಅಂಡರ್ ಅಲ್ಲಿ ನಾನ್ ವರ್ಕೌಟ್ ಮಾಡೋದಪ್ಪ ಒಂಥರ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಸಾಯಿಸ್ತಾನೆ ಒಟ್ಟು. ಹಿಂಗ ಆಗ್ಬೇಕು ಅಂತ ಏನಾದ್ರು ಒಂದು ಹೇಳ್ಬಿಟ್ರೆ ಅದ್ ಹಂಗ ಆಗೋವರ್ಗು ಬಿಡಲ್ಲ. ಅಲ್ಲಿಂದಾನೇ ಐ ಥಿಂಕ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಅನ್ಸುತ್ತೆ.